ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ ನಿಮಗಾಗಿ ತಂದ ಆಫ್ ದಿ ರೆಕಾರ್ಡ್ ಸುದ್ದಿ ಈಗ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ತುಂಬ ನಾವು ಲೆಜೆಂಡರಿ ಗಾಯಕಿ ಅಂತ ಹೇಳ್ಬೋದು, ಮಂಜುಳಾ ಗುರುರಾಜ್ ಅವರ ಕತೆ. ಆ ದಿನ ಮಲ್ಲೇಶ್ವರದಲ್ಲಿ ನಾವು ವಾಸವಿದ್ವಿ. ಸುಮ್ಮನೆ ಏನೂ ಕೆಲಸ ಇರಲಿಲ್ಲ. ಸೀದಾ 15th ಕ್ರಾಸ್ನಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ದೆ. ಸೊ ಲೆಫ್ಟಿಗೆ ನೋಡ್ತೀನಿ, ಸಾಧನಾ ಮ್ಯೂಸಿಕ್ ಕಾಲೇಜ್ ಅಂತ ಏನೋ ಶಾಲೆ, ಸಂಗೀತ ಶಾಲೆ ಅಂತ ಒಂದು ಬೋರ್ಡ್ ನೋಡಿದೆ. ಸಾಧನಾ ನಮ್ಮ ಮಂಜುಳಾ ಅವ್ರದ್ದಲ್ವಾ ಅಂಥೇಳಿ ಹತ್ಕೊಂಡು ಹೋದೆ. ಫಸ್ಟ್ ಫ್ಲೋರ್ನಲ್ಲಿ ಹೋದರೆ ಮಂಜುಳಾ ಗುರುರಾಜ್ ಅವರ ಸಾಧನಾ ಸಂಗೀತ ಶಾಲೆ, ಅದು ಮೊದಲು ಹನುಮಂತ ನಗರದಲ್ಲಿತ್ತು, ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಸೊ ಹೋದೆ, ಮಂಜುಳಾ ಅವರು ಇದ್ದರು. ಸೊ ಏನು ಉದ್ದೇಶ ಇರಲಿಲ್ಲ, ಹೀಗೆ ಆರಾಮಾಗಿ ಲೋಕಾಭಿರಾಮವಾಗಿ ಮಾತಾಡ್ತಾ ಬಂದ ಹಾಗೆ ಅವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಕೆಲವು ವಿಚಾರಗಳನ್ನು ತೀರಾ ಪರ್ಸನಲ್ ಆದಂಥ, ತೀರಾ ಆಫ್ ದಿ ರೆಕಾರ್ಡ್ ಆಗಿರುವಂತಹ ವಿಚಾರಗಳನ್ನು ನನ್ನ ಹತ್ರ ಮಾತಾಡುವಂಥ ಒಂದು ಮೂಡಿಗೆ ಬಂದರು ಅವರು. ನಾನು ಕೇಳ್ತಾ ಇದ್ದೆ, ನಾನು ಬಯಸಲಿಲ್ಲ. ಯಾವ ಆಫ್ ದಿ ರೆಕಾರ್ಡ್ ಸುದ್ದಿ ಕೂಡ ಅವರಿಂದ ಬರಬೇಕು ಅಂತ ನಾನು ಬಯಸಿದವನೇ ಅಲ್ಲ. ಬಟ್ ಅವರಾಗಿ ಹೇಳ್ತಾ ಹೋದಾಗೆ ನನಗೆ ಆಶ್ಚರ್ಯ ಆಯಿತು, ಈ ಬದುಕು ಈ ಥರ ಇದೆಯಾ ಹಿನ್ನೆಲೆಯಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಹೊತ್ತಿಗೆ ಅವರು ಸನ್ಯಾಸಿನಿಯ ಬದುಕಿನ ಹತ್ತಿರ ಬಂದಿದ್ದರು. ಆಧ್ಯಾತ್ಮ, ಭಕ್ತಿಗೀತೆ ಇಂಥದ್ದೆಲ್ಲ. ಸಂಗೀತ ಸ್ಕೂಲು ಮಕ್ಕಳಿಗೆ ಕಲಿಸ್ತಾಯಿದ್ರು ಸಂಗೀತ. ಅದರ ಮಧ್ಯೆ ಇವರು ಒಂದು ಯೂನಿಫಾರ್ಮ್ ಇಲ್ಲದಂತಹ ಸನ್ಯಾಸಿನಿಯ ಬದುಕನ್ನು ಬದುಕ್ತಾಯಿದ್ರು. ಯಾಕಮ್ಮ ಇದು ಹೀಗೆ, ಯಾಕೆ ಹೀಗಿದ್ರಿ, ಯಾರನ್ನೂ ಭೇಟಿಯಾಗಲ್ಲ, ಅವಕಾಶಗಳಿಲ್ಲ, ಯಾಕೆ ಏನಾಯಿತು ಅಂತ ಕೇಳಿದಾಗ ಅವರೊಂದು ಸ್ಟೋರಿ ನನ್ನ ಮುಂದೆ ಇಟ್ಟರು. ಇಲ್ಲ, ನನ್ನ ಈಗಿನ ಪರಿಸ್ಥಿತಿಗೆ ಹಿನ್ನೆಲೆಯಲ್ಲಿ ನನ್ನ ಗಂಡ ಗುರುರಾಜ್ ಇದ್ದಾರೆ ಅಂತ ಹೇಳಿದರು. ಮಂಜುಳಾ ಗುರುರಾಜ್, ಆತನು ಗಾಯಕ ಪ್ಲಸ್ ದೊಡ್ಡ ಆರ್ಕೆಸ್ಟ್ರಾ ಇಟ್ಟುಕೊಂಡು ಮೆರೆದವರು ಒಂದು ಕಾಲದಲ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಏನಾಯ್ತಮ್ಮ ಅಂತ ಅದೊಂದು ದೊಡ್ಡ ಕತೆ ಗಣೇಶ್ ಅವರೇ. ನಡೆದಿದ್ದೇನಪ್ಪ ಅಂದರೆ, ಒಂದು ದಿವಸ ಇದ್ದಕ್ಕಿದ್ದಾಗೆ ಸಾಧನಾ ಮ್ಯೂಸಿಕ್ ಸ್ಕೂಲು ಸಂಗೀತ ಶಾಲೆಗೆ ಒಂದು ರಿಜಿಸ್ಟರ್ ಮಾಡೋಣ ಅಂತ, ಟೈಟ್ಲ್ ಸ್ಕೂಲನ್ನು ರಿಜಿಸ್ಟರ್ ಮಾಡೋಣ ಅಂತ ನನ್ನನ್ನು ಕರ್ಕೊಂಡೋಗಿ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡೋಗಿ ನನ್ನಿಂದ ಸಿಗ್ನೇಚರ್ ಎಲ್ಲ ಮಾಡಿಸಿದ್ರು. ನಾನು ಸಿಗ್ನೇಚರ್ ನನಗೇನು ಗೊತ್ತಿಲ್ವಲ್ಲ, ಇಂಥದ್ದೊಂದು ನನ್ನ ನೇತೃತ್ವದಲ್ಲಿ ಒಂದು ಸಂಗೀತ ಶಾಲೆ ನಡೀತಾ ಇದೆ. ಆಮೇಲೆ ಗೊತ್ತಾದ ವಿಚಾರ ಏನು ಗಣೇಶ್ ಅವರೇ, ಅದು ಮ್ಯಾರೇಜಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್. ನಾವಾಗ ಮದುವೆ ಆಗಿರಲಿಲ್ಲ, ಇಬ್ಬರು ದುಡಿತಾ ಇದ್ವಿ ಸಂಗೀತ ಶಾಲೆಯಲ್ಲಿ. ಮ್ಯಾರೇಜಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟಿಗೆ ನಾನು ಇವರನ್ನು ಇಷ್ಟಪಟ್ಟು ಮದುವೆ ಆಗಿದ್ದೇನೆ ಅಂತೇಳಿ ಸೈನ್ ಮಾಡಿಸಿದ್ದು ಗುರುರಾಜ್. ಎಂಥ ಅನ್ಯಾಯ ಅಲ್ವಾ, ಎಂಥ 420 ಕೆಲಸ ಅಲ್ವಾ ಅಂಥೇಳಿ ತಮ್ಮ ಗಂಡನ ಬಗ್ಗೆ ಮಂಜುಳಾ ಅವರು ಹೇಳ್ತಾ ಇದ್ದಾಗ ನನಗೆ ದೊಡ್ಡ ಶಾಕ್ ಅದು. ಸೊ ಇಂಥದ್ದೆಲ್ಲ ನಡೀತದ ಹಿನ್ನೆಲೆಯಲ್ಲಿ ಸಾಧ್ಯನಾ ಅಂತ ಹೇಳಿದಾಗ ಅವರು ಒಂದೊಂದೇ ಕತೆ ಬಿಚ್ಚಲಿಕ್ಕೆ ಕೊಟ್ಟರು. ಅದು ಬರೀ 420 ಅಲ್ಲ ಸರ್, ಆತ ಸಿಕ್ಕಾಪಟ್ಟೆ ಕುಡಿದು ರಾತ್ರಿ ಮನೆಗೆ ಬರೋನು. ಬಾಗಿಲು ತೆಗೆದಾಗ ಆ ಸ್ಮೆಲ್ ಇದೆಯಲ್ಲ, ಆ ಸ್ಮೆಲ್ ಕೇಳ್ತಾ ಹೋದರೆ, ಒಳಗೆ ತಗೋತಾ ಹೋದರೆ ವಾಕರಿಕೆ ಬರೋದು ನನಗೆ. ಹೋಗಲಿ, ಕುಡಿದು ಬರ್ತಾನೆ, ಅದರ ಸ್ಮೆಲ್ ಬರಬಾರ್ದು ಅಂತ ವಿಕ್ಸ್ ಹಚ್ಕೊಂಡು ಬೇರೆ ಬರ್ತಾನೆ. ನನಗೆ ಸಾಕಾಗೋಯ್ತವನ ಸವಾಸ ಅಂತ ಹೇಳುವಂಥ ಆ ದಿನಗಳಲ್ಲೇ ಏನಾಯ್ತಂದರೆ ಇನ್ನೊಂದು ಅನಾಹುತ ನಡೀತು. ಅದು ನಮ್ಮ ರವಿಶಂಕರ್ ಮತ್ತು ಮಂಜುಳಾ ಅವರ ಮಗಳು ಸಂಗೀತ ಅವರ ಮದುವೆ ಎಪಿಸೋಡ್. ಆತ ರವಿಶಂಕರ್ 1991ರಲ್ಲಿ ರವಿಶಂಕರ್ ಅಮ್ಮ, ಈತ ಒಳ್ಳೆ ಹಾಡ್ತಾನೆ, ಇವನನ್ನು ನೀವು ಉಪಯೋಗಿಸ್ಕೊಳ್ಳಿ, ಆರ್ಕೆಸ್ಟ್ರಾಕ್ಕೆ ಟ್ರೈನಿಂಗ್ ಕೊಡಿ ಅಂತೇಳಿ ನಮ್ಮ ಶಾಲೆಗೆ ಸೇರಿಸಿದವರು. ರವಿಶಂಕರ್ ಶಾಲೆಗೆ ಸೇರಿದ್ದು ನಿಜ, ತುಂಬ ಆತ್ಮೀಯವಾಗಿ ಮನೆ ಮಗನಾಗೆ ಇದ್ದ
ರವಿಶಂಕರ್. ಆದರೆ ಇದ್ದಕ್ಕಿದ್ದ ಹಾಗೆ ಬೆನ್ನಿಗೆ ಚಾಕಾಕ್ಬಿಟ್ಟ. ನನಗೆ ಗೊತ್ತಿಲ್ಲದೆ ಲವ್ ಮಾಡಿದ್ದಲ್ಲದೆ ಸಂಗೀತನ ನನ್ನ ಮಗ ಅಂತ ನಾನು ಸಾಕಿದ್ದು. ಆದರೆ ಅವನು ಮದುವೆ ಆದ ನನ್ನ ಮಗಳನ್ನು. ಸೊ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿ ಬಂದುಬಿಟ್ರು. ನನಗೆ ತಡ್ಕೊಳ್ಳೋಕ್ಕಾಗಿಲ್ಲ, ನಾನು ಅವರಿಂದ ದೂರ ಆದೆ. ಆ ಸಂಬಂಧ ನನಗೆ ಬೇಕಾಗಿರಲಿಲ್ಲ. ಬಟ್ ಇದು ನನ್ನ ಗಂಡನಿಗೆ ಇಷ್ಟ ಇತ್ತು, ಗುರುರಾಜ್ ಅವರಿಗೆ. ಹೀಗೆ ನನ್ನ ಬದುಕಿನಲ್ಲಿ ನಡೆದಂಥ ಈ ಘಟನೆಗಳನ್ನೆಲ್ಲ ನೋಡ್ತಾ ಹನುಮಂತ ನಗರದಲ್ಲಿದ್ದಂಥ ಸಂಗೀತ ಶಾಲೆಯನ್ನು ಮಲ್ಲೇಶ್ವರಕ್ಕೆ ಶಿಫ್ಟ್ ಮಾಡಿದೆ. ಇಲ್ಲಿ ಆರಾಮಾಗಿದ್ದೇನೆ ಅಂತ ಹೇಳಲಾರೆ, ಆದರೆ ಯಾವತ್ತೋ ಒಂದು ದಿನ ನಾನು ಸನ್ಯಾಸಿನೇ ಆಗಿಬಿಡ್ಬೋದು ಅಂತ ಬದುಕಿನ ಸ್ಥಿತಿಗೆ ಬಂದಿದ್ದೀನಿ ನಾನು. ಅವರು ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಆದರೆ ನನಗೆ ದುಃಖ ಏನಂದರೆ ನನಗೆ ಹಿಂಸೆ ಕೊಡಬೇಕು ಅಂತೇಳಿ ಗುರುರಾಜ ನನ್ನ ಗಂಡ ಆ ಇಬ್ಬರನ್ನು ಮದುವೆ ಮಾಡಿಸಿ ಕಾರ್ನಲ್ಲಿ ಕರ್ಕೊಂಡು ಬಂದು ನನ್ನ ಮನೆಯೊಳಗೆ ಬಿಡ್ತಾನೆ. ನಾನು ಹೇಗೆ ಸಹಿಸ್ಕೊಳ್ಳಿ ಅಂಥೇಳಿ ಮಂಜುಳವರು ಅರಿತುಕೊಳ್ತಾವ್ರೆ. ಇದು ನನ್ನ ಮುಂದೆ ಸ್ವತಃ ಮಂಜುಳಾ ಗುರುರಾಜ್ ಅವರು ಹೇಳಿರುವ ಕತೆ, ಆಫ್ ದಿ ರೆಕಾರ್ಡ್. ಈ ಸ್ಟೋರಿ ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಇದೆ. ಬಟ್ ಈಗ ನಾನು ಅದನ್ನು ಧ್ವನಿಯ ಮೂಲಕ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಂಥ ಮಂಜುಳಾ ಗುರುರಾಜ್ ಎಲ್ಲಿದ್ದಾರೆ ಈಗ, ಏನು ಮಾಡ್ತಾಯಿದ್ದಾರೆ ಒಂದೂ ಗೊತ್ತಿಲ್ಲ. ಇದೇ ವಿಚಾರವಾಗಿ ಇದು ನಡೆದಿರುವ ಘಟನೆ, ನೀವು ನನ್ನ ಹತ್ರ ಹೇಳಿರೋ ಘಟನೆ, ಇದು ಮಾತುಗಳ ಮೂಲಕ ಹೊರಗೆ ಬರ್ತಾಯಿದೆ. ನಿಮಗೆ ನಿಮ್ಮ ಪರ್ಮಿಷನ್ ಇದೆಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದರೆ ಎತ್ತಿಲ್ಲ, ಅಲ್ಲಿ ಸ್ಕೂಲಿಗೆ ಹೋದರೆ ಸಿಗಲಿಲ್ಲ. ಸೊ ಇದೆಲ್ಲ ಕಾರಣಕ್ಕಾಗಿ ನಾನೀಗ ಆ ಕಥೆಯನ್ನು ಎರಡು ಪತ್ರಿಕೆಗಾಗಿ ಬರೆದೇನೆ. ಆ 2 ಪತ್ರಿಕೆಯ ಅಂಶವನ್ನು ತೆಗೆದುಕೊಂಡು ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿರೋದು. ಅದೆಲ್ಲ ಗೊತ್ತಿದೆ ಅವರಿಗೆ. ಒಂದು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಐಟಮ್ ಆಗಿ ಬಂತದ್ದು. ಆವಾಗಲೂ ಏನು ರಿಯಾಕ್ಟ್ ಮಾಡಿರಲಿಲ್ಲ ಮಂಜುಳಾ ಅವರು. ಬಟ್ ಇದು ಹೇಳುವಂಥದ್ದಲ್ಲವಾದರೂ ಕೂಡ ಅವರ ನೋವನ್ನು, ಆ ಕಾಲದ ನೋವನ್ನು ನಮ್ಮ ವೀಕ್ಷಕರಿಗೆ ಹೇಳುವಂಥ ಸಂದರ್ಭ ಇದಾಗಿರೋದ್ರಿಂದ ನಾನು ಈ ಸ್ಟೋರಿಯನ್ನು ಹೇಳಿದ್ದೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ಅವರನ್ನು ನೋವು ಮಾಡಬೇಕು, ಈ ವಿಷಯವನ್ನು ಹೇಳಿ ಹರ್ಟ್ ಮಾಡಬೇಕು ಅಂತ ಉದ್ದೇಶ ನನಗಿಲ್ಲ. ಮಂಜುಳಾ ಗುರುರಾಜ್ ಅವರು ಒಮ್ಮೆ ಭೇಟಿ ಮಾಡಬೇಕು, ಅವರನ್ನು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಖಂಡಿತ ಭೇಟಿ ಮಾಡೇ ಮಾಡ್ತೀನಿ. ಗುರುರಾಜ್ ಅವರು ಸಿಕ್ಕಿದ್ದರು ಮಧ್ಯೆ, ಅವ್ರ ಹತ್ರ ಕೇಳಿದೆ, ಏನು ಸರ್ ಇದೆಲ್ಲ ಹೀಗೆ, ಬಿಟ್ಬಿಡಿ ಬಾ ಅದೆಲ್ಲ ಮಾತಾಡೋದಲ್ಲ, ಬೇರೆ ಏನೋ ಸಬ್ಜೆಕ್ಟ್ ಇದ್ದರೆ ಮಾತಾಡಿ ಅಂತೇಳಿ ತೇಲಿಸಿಬಿಟ್ರು. ಇದು ಅವರ ಉಡಾಫೆ ಸ್ವಭಾವಕ್ಕೆ ಒಂದು ಉದಾಹರಣೆ. ಇದೇ ಉಡಾಫೆ ಸ್ವಭಾವ ತನ್ನ ಹೆಂಡತಿ ಜೊತೆನೂ ತೋರಿಸ್ತಾ ಇದ್ದರು ಅಂತ ಮಂಜುಳಾ ಅವರು ನನ್ನ ಹತ್ರ ಹೇಳಿರೋದು. ಅದು ತುಂಬ ಇರಿಟೇಟ್ ಆಗ್ತಾಯಿತ್ತು. ಆ ಕಾರಣಕ್ಕಾಗಿ ನಾನು ಅವರಿಂದ ತುಂಬ ದೂರ ಬಂದುಬಿಟ್ಟಿದ್ದೀನಿ. ಒಟ್ಟಿಗೆ ಇಲ್ಲ ಅಂತ ಆಗ ಹೇಳಿದರು. ಈಗ ಹೇಗಿದ್ದಾರೋ, ಅವ್ರ ಸಂಬಂಧ ಮತ್ತೆ ಜೊತೆಗೂಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಮೊನ್ನೆ ಒಂದು ಪೋಸ್ಟ್ ನೋಡಿದೆ, ಅದರಲ್ಲಿ ರವಿಶಂಕರ್ ಮತ್ತು ಸಂಗೀತ ಮದುವೆಯಾಗಿ ಆ್ಯನಿವರ್ಸರಿ ಒಂದು ಪೋಸ್ಟ್. ಅದು ನೋಡಿದಾಗ ನನಗೆ ಇದೆಲ್ಲ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನೆನಪಿಗೆ ಬಂತು. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು.